ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೆಯತಕ್ಕಂಥ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿಯಲ್ಲಿದೆ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿವೀರ ಆರ್ಮಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಸುಮಾರು 625ಕ್ಕಿಂತ ಅಧಿಕ ಅಭ್ಯರ್ಥಿಗಳು, ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೂ ಹೊಸದಾಗಿ ಅಗ್ನಿವೀರ ಆರ್ಮಿ ರ್ಯಾಲಿ ತರಬೇತಿ ಪಡೆಯತಕ್ಕಂಥ ಅಭ್ಯರ್ಥಿಗಳು ತರಬೇತಿಗೆ ಬರ್ಬೋದು. ಜೂನ್ 1ರಿಂದ ಜೂನ್ 15ರವರೆಗೆ ಅಗ್ನಿವೀರ ಆರ್ಮಿ ಎಕ್ಸಾಮ್ ಅದ. ಇನ್ನೂ 1 ತಿಂಗಳು ಟೈಮ್ ಅದ. ಆರಾಮ 1 ತಿಂಗಳು 1.5 ತಿಂಗಳು ಟೈಮ್ ಸಿಗ್ತದೆ. ಯಾರಾದರೂ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿದ್ದರೆ ಅಡ್ಮಿಷನ್ ಸ್ಟಾರ್ಟ್ ಅದಾವು, ಬರ್ಬೋದು. ಅದೇ ರೀತಿಯಾಗಿ ಜುಲೈ ತಿಂಗಳಲ್ಲಿ TA ಆರ್ಮಿ ರ್ಯಾಲಿ, ಟೆರಿಟೋರಿಯಲ್ ಆರ್ಮಿ ಅಂತೀವಿ, 18ರಿಂದ 42 ವಯಸ್ಸಿನ ಒಳಗಡೆ ಇರತಕ್ಕಂಥ 8ನೇ ತರಗತಿ 10ನೇ ತರಗತಿ ಮತ್ತು PUC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ಯದ. ಟಿಎದು ಹೆಂಗಿರ್ತದಪ್ಪ ಅಂದರೆ ಇಂಗ್ಲೀಷು ಮತ್ತು ಹಿಂದಿ ಒಳಗೆ ಎಕ್ಸಾಮ್ ಇರ್ತದೆ TA ಆರ್ಮಿದು. ಆಮೇಲೆ ಅಗ್ನಿವೀರ ಆರ್ಮಿ ಹೋದ್ರೆ ಅದು ಹೆಂಗಿರ್ತದಪ್ಪ ಅಂದರೆ ಅದು ಕನ್ನಡ 13 ಭಾಷೆಯಲ್ಲಿ ಪರೀಕ್ಷೆ ಇರ್ತದೆ. ಕನ್ನಡದಲ್ಲಿ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಇರ್ತದೆ. ಈಗ ನೋಡ್ತಾ ಇದ್ದಾರೆ, ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ಆಗಿರ್ಬೋದು, ಇಂಡಿಯನ್ ಆರ್ಮಿ, BSF, CRPF, CISF, ಆಸಾಮ್ ರೈಫಲ್, ITBP, SSB, RPF, ನೇವಿ, ಏರ್ಫೋರ್ಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ಈಗ ನೀವು ವಿಡಿಯೋನ ನೋಡ್ತಾ ಇದ್ದೀರಿ. ಪ್ರತಿ ರವಿವಾರಕ್ಕೊಮ್ಮೆ ನಮ್ಮಲ್ಲಿ ಡೆಮೋ ಆರ್ಮಿ ರ್ಯಾಲಿ ಅಂತ ನಡೆಸ್ತೀವಿ. ಡೆಮೋ ಆರ್ಮಿ ರ್ಯಾಲಿ ಅಂದರೆ ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗ್ಬೇಕಾರೆ ಯಾವ ರೀತಿ ಇರ್ತದೆ ಅದೇ ರೀತಿನ ನಮ್ಮ ಸಂಸ್ಥೆಯಲ್ಲಿ ನಡೆಸ್ತೀವಿ. ನೋಡ್ತಾ ಇದ್ದೀರಿ ನೀವೀಗ 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಮೈದಾನದ. ಇದೇ ಮೈದಾನದಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಫಿಸಿಕಲ್ ತರಬೇತಿಯನ್ನು ಕೊಡ್ತೀವಿ. ರನ್ನಿಂಗ್ ಆಗಿರ್ಬೋದು, ಆಮೇಲೆ ವಾರ್ಮಪ್ ಎಕ್ಸಸೈಸ, ಪುಲಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಹೈಟ, ವೇಟ, ಚೆಸ್ಟ, ಪ್ರತಿಯೊಂದು ಇಂಡಿಯನ್ ಆರ್ಮಿ ಸೇರಬೇಕಾದ್ರೆ ಏನೇನು ಅವಶ್ಯಕತೆ ಇರ್ತದೆ ಅದನ್ನೆಲ್ಲ ಡೆಮೋ ರ್ಯಾಲಿ ಮುಖಾಂತರ ನಾವು ನಡೆಸ್ತಾ ಇರ್ತೀವಿ. ಅಭ್ಯರ್ಥಿಗಳು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನೋಟ್ಸ್ ಸಹಿತ ಸಿಗ್ತಾವೆ. ನೋಟ್ಸು, ಆಮೇಲೆ ಬುಕ್ಸು, ಆರ್ಮಿಯು ಸಂಬಂಧಪಟ್ಟಂಥ ಬುಕ್ಸು ಎಲ್ಲ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಗಳನ್ನು ಮಾಡಿಕೊಟ್ಟಿವಿ. ಈಗಾಗಲೇ ವೆಬ್ಸೈಟ್ನಲ್ಲಿ ಅಗ್ನಿವೀರ ಆರ್ಮಿ ಜನರಲ್ ಡ್ಯೂಟಿ, ವುಮನ್ ಮಿಲಿಟ್ರಿ ಪೊಲೀಸ, ಆಮೇಲೆ ಟ್ರೇಡ್ಮನ್ ಹುದ್ದೆಗಳಿಗಾಗಿ 46 ಸೆಟ್ ಕ್ವಶನ್ ಪೇಪರ್ನ ಬಿಟ್ಟಾರ. ಅವು ಇಂಗ್ಲೀಷ್ನಾಗ ಇದಾವೆ. ಅವನು ಕನ್ನಡದಲ್ಲೇ ನಮ್ಮ ಅಭ್ಯರ್ಥಿಗಳಿಗೆ ಇಂಗ್ಲೀಷು ಮತ್ತು ಕನ್ನಡ ಭಾಷೆಯಲ್ಲಿ ಮಾಡಿ ಅಭ್ಯರ್ಥಿಗಳಿಗೆ ನೋಟ್ಸ್ ಮುಖಾಂತರ ಕೊಡ್ತಾಯಿದ್ವಿ. ಅಭ್ಯರ್ಥಿಗಳು ಒಟ್ಟು ಪರೀಕ್ಷೆ ಪಾಸ್ ಆಗ್ಬೇಕಾದ್ರೆ ಏನೇನು ಬೇಕು ಪ್ರತಿಯೊಂದು ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನೀಡ್ತಾಯಿದ್ವಿ. ಈಗ ಸೈನ್ಸ್ ಕ್ವಶನ್ ಪೇಪರ್ ಬಿಡಿಸೋರು ಬೇರೆ, ಆಮೇಲೆ ಪಾಠ ಹೇಳೋರು ಬೇರೆ ಇರ್ತಾರೆ. ಅದೇ ರೀತಿಯಾಗಿ ಮ್ಯಾಥ್ಸು ಸಹಿತ ಕ್ವಶನ್ ಪೇಪರ್ ಬಿಡಿಸೋರು ಬೇರೆ, ಆಮೇಲೆ ಪಾಠ ಹೇಳೋರು ಬೇರೆ ಇರ್ತಾರೆ. ಅದೇ ರೀತಿಯಾಗಿ ಜನರಲ್ ನಾಲೆಜ ಕ್ವಶನ್ ಪೇಪರ್ ಬಿಡಿಸುವಂಥ ಉಪನ್ಯಾಸಕರು ಬೇರೆ, ಆಮೇಲೆ ಪಾಠ ಹೇಳ್ತಕ್ಕಂಥ ಉಪನ್ಯಾಸಕರು ಬೇರೆ. ಅದೇ ರೀತಿಯಾಗಿ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಸಹಿತ ಕ್ವಶನ್ ಪೇಪರು, ಪಾಠ ಹೇಳೋದು, ಪ್ರತಿಯೊಂದು ಸಬ್ಜೆಕ್ಟಿನ ದಿನಕ್ಕೆ 8 ತಾಸದವರೆಗೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿ ನೀಡ್ತೀವಿ. ಅದರ ಜೊತೆ ಏನಪ್ಪ ಅಂದರೆ ಮುಂಜಾನೆ ಸಾಯಂಕಾಲ 2 ಟೈಮ್ ಫಿಸಿಕಲ್ಲು ಇರ್ತದೆ. ಆಮೇಲೆ ಬೆಳಗ್ಗೆ 4:15ಗೆ ಎಬ್ಬಿಸ್ತೀವಿ. 5 ಗಂಟೆಗೆ ರೆಡಿ ಇರಬೇಕು. 5ರಿಂದ 6:30ವರೆಗೆ ಫಿಸಿಕಲ್ ಇರ್ತದೆ. 6:30ರಿಂದ 7 ಗಂಟೆ ಸ್ನಾನ ಮಾಡಲಿಕ್ಕೆ ಬಿಡ್ತೀವಿ. 7ರಿಂದ 9 ಗಂಟೆವರೆಗೆ ಏನಿರ್ತದಪ್ಪ ಅಂದರೆ ಕ್ಲಾಸ್ ಇರ್ತಾವೆ. 9ರಿಂದ 10 ನಾಷ್ಟ ಇರ್ತದೆ. 10ರಿಂದ 1 ಗಂಟೆ ಕ್ಲಾಸ್ ಇರ್ತದೆ. 1ರಿಂದ 2 ಗಂಟೆ ಊಟ ಇರ್ತದೆ. 2ರಿಂದ 4 ಗಂಟೆ ಕ್ಲಾಸ್ ಇರ್ತದೆ. ಆಮೇಲೆ 4ರಿಂದ 6:30 ಮತ್ತೆ ಫಿಸಿಕಲ್ ಇರ್ತದೆ. ಆಮೇಲೆ ಅರ್ಧ ತಾಸು ರೆಸ್ಟ್ ಕೊಟ್ಟು 7ರಿಂದ 8 ಕ್ಲಾಸ್ ಇರ್ತದೆ. ಆಮೇಲೆ 8ರಿಂದ 9 ಗಂಟೆ ಊಟದ ಟೈಮ್ ಇರ್ತದೆ. 9ರಿಂದ ರಾತ್ರಿ 11 ಗಂಟೆವರೆಗೆ ಕಡ್ಡಾಯವಾಗಿ ಎಲ್ಲರನ್ನೂ ಓದಿಸ್ಲಿಕ್ಕೆ ಕುಣಿಸ್ತೀವಿ. ರೂಮ್ನಾಗ ಯಾರೂ ಕುಂಡ್ರಂಗಿಲ್ಲ. ಲೈಬ್ರರಿ ಮತ್ತು ಕ್ಯಾರಿಡಾರ್ದಾಗ ಬಂದು ಕೂತು ಅಭ್ಯಾಸವನ್ನು ಮಾಡಬೇಕು. ಪ್ರತಿಯೊಬ್ಬ ಅಭ್ಯರ್ಥಿಯು ತಾವು ಸಿಲೆಕ್ಷನ್ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ. ಪ್ರತಿ ವಾರಕ್ಕೊಮ್ಮೆ ಏನು ಮಾಡ್ತೀವಪ್ಪ ಅಂದ್ರೆ OMR ಶೀಟ್ ಮುಖಾಂತರ ಪರೀಕ್ಷೆಯನ್ನು ಸಹಿತ ನಡೆಸ್ತಾ ಇರ್ತೀವಿ. ಆ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು 50 ಪ್ರಶ್ನೆಗೆ 100 ಮಾರ್ಕ್ಸ್ ಇರ್ತವೆ. ಅವ್ರು ಎಷ್ಟು ತಗೋತಾರೆ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಆಮೇಲೆ ಪ್ರತಿಯೊಂದು ಪ್ರಶ್ನೆ ಮೇಲೆ ಪಾಠಗಳನ್ನ ಮಾಡಿ ಅಭ್ಯರ್ಥಿಗಳಿಗೆ ಪೂರ್ಣ ಮನನ ಆಗುವವರೆಗೆ ಅವರಿಗೆ ಪಾಠವನ್ನು ಮಾಡ್ತೀವಿ. ಆಮೇಲೆ 23 ವರ್ಷದ ನುರಿತ ಉಪನ್ಯಾಸಕರಿದ್ದಾರೆ. ನೋಡ್ಬೋದು, ಪುರುಷ ಹಾಗೂ ಮಹಿಳೆಯರಿಗೆ ಊಟ ವಸತಿ ಸೌಲಭ್ಯ ಅದ. ಆಮೇಲೆ ಫಿಲ್ಟರ್ ನೀರಿನ ವ್ಯವಸ್ಥೆ ಅದ. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಜಿಮ್ ಸೌಲಭ್ಯ ಅದ. ಆಮೇಲೆ ಲೈಬ್ರರಿ ಅದ. ಆಮೇಲೆ ಪುಸ್ತಕ ಅವ್ರಿಗೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಕ್ಯಾಂಪಸ್ನಲ್ಲಿ ಅಂಗಡಿ ಇದೆ. ಎಲ್ಲ ರೀತಿ ಅವ್ರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ನೋಡ್ಬೋದು, ಈಗ ರನ್ನಿಂಗ್ ಬಿಡೋಕ್ಕಿಂತ ಮುಂಚೆ ನಾವು ಏನಪ್ಪ ಅಂದ್ರೆ ವಾರ್ಮಪ್ ಎಕ್ಸಸೈಸನ್ನು ಮಾಡಿಸ್ತಾ ಇರ್ತೀವಿ. ಈಗ ನೋಡ್ತಾ ಇದ್ದಾರೆ, ಹುಡುಗಿಯರು ಓಡ್ತಾ ಇದ್ದಾರೆ, ಹುಡುಗರು ಓಡ್ತಾ ಇದ್ದಾರೆ. ಈ ರೀತಿ ಪ್ರತಿನಿತ್ಯ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅವ್ರು 100ಕ್ಕೆ 100 ಗ್ಯಾರಂಟಿ ಸಿಲೆಕ್ಷನ್ ಆಗ್ತಾರೆ. ಅವ್ರು ಸಿಲೆಕ್ಷನ್ ಆಗೋದು ಬಿಡೋದು ಅವ್ರದ್ದು ಅವರಿಗೆ ಗೊತ್ತಾಗ್ತದೆ. ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಮಹಿಳಾ
ಸಿಬ್ಬಂದಿನೂ ಸಹಿತ ದೈಹಿಕ ಮಹಿಳಾ ಸಿಬ್ಬಂದಿಯವರು ಸಹಿತ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸುಮಾರು 5 ರಿಂದ 6 ಜನ ದೈಹಿಕ ಉಪನ್ಯಾಸಕರು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸಬ್ಜೆಕ್ಟ್ ವೈಸ್ ಎಲ್ಲ ಟೀಚರ್ಸ್ ಬೇರೆ ಬೇರೆ ಇರ್ತಾರೆ. ಆಮೇಲೆ ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಎಲ್ಲ ರೀತಿ ಸವಲತ್ತನ್ನು ಹೊಂದದ. ಆದ್ದರಿಂದ ಯಾರಾದರೂ ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಅಡ್ಮಿಷನ್ ಬರೋರಿದ್ರೆ ಅವ್ರಿಗೂ ಹೇಳ್ರಿ, ನೀವು ಬರೋರಿದ್ರೆ ಬರ್ರಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ SLC ಪಾಸಾದಂಥ ಅಭ್ಯರ್ಥಿಗಳಿಗೆ PUC ಆರ್ಟ್ಸ, ಕಾಮರ್ಸ, ಸೈನ್ಸ ಕಾಲೇಜ್ ಮಾಡೋದ್ರ ಜೊತೆ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ತರಬೇತಿಯನ್ನು ಪಡಿಬೋದು. ಒಳ್ಳೆಯ ಅವಕಾಶ ಅದ. ಪುರುಷ ಹಾಗೂ ಮಹಿಳೆಯರಿಗೆ ನಾವು ತರಬೇತಿಯನ್ನು ನೀಡ್ತೀವಿ. ನೋಡ್ತಾ ಇದ್ರೆ ಈಗ ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ನೋಡ್ತಾ ಇದ್ರೆ 625ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಈ ಸದ ಪ್ರೆಸೆಂಟಾಗಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡಿತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಂಸ್ಥೆಯಿಂದ ಅಭ್ಯರ್ಥಿಗಳು ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ. ನಿಮ್ಮ ಫ್ರೆಂಡ್ಸು ನಿಮ್ಮ ಸ್ನೇಹಿತರು ಯಾರಿದ್ರು ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸಿ. ಆಮೇಲೆ PUC ಕಾಲೇಜು ಅಥವಾ PUC ಆದಂಥ ಅಭ್ಯರ್ಥಿಗಳು ನಾನು ಡಿಗ್ರಿ ಕಾಲೇಜ್ ಮಾಡ್ತಾ ತರಬೇತಿ ತೊಗೋತಂದ್ರೆ ತೆಗೆದುಕೊಳ್ಬೋದು, ಅದು ಅವಕಾಶದ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಏನಪ್ಪ ಅಂದರೆ ಫಸ್ಟ್ ವಾರ್ಮಪ್ ಎಕ್ಸಸೈಸ್ ಮಾಡ್ಕೊಂಡು ನಾವು ಬ್ಯಾಚ್ ವೈಸ್ ಏನು ಮಾಡ್ತೀವಿ ಅಂದರೆ ಗ್ರೂಪ್ ವೈಸ ಬ್ಯಾಚ್ ವೈಸ ರನ್ನಿಂಗನ್ನು ಬಿಡ್ತೀವಿ. ಪುರುಷ ಅಭ್ಯರ್ಥಿಗಳು ಬಿಡ್ತೀವಿ. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು ಸಹಿತ ಡೆಮೋ ಆರ್ಮಿ ರ್ಯಾಲಿ ಮುಖಾಂತರ ರನ್ನಿಂಗನ್ನು ಮಾಡಿಸ್ತಾ ಇರ್ತೀವಿ. ಗಮನಿಸ್ಬೋದು. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಯಾರಾದರೂ ಈಗ ಅಗ್ನಿವೀರ ಆರ್ಮಿ, ವುಮನ್ ಮಿಲಿಟ್ರಿ ಪೊಲೀಸ್ ಮತ್ತು TA ಆರ್ಮಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಆದ್ದರಿಂದ ಯಾರಾದರೂ ಬರೋರಿದ್ರೆ ಬೇಗನೆ ಬಂದು ಅಡ್ಮಿಷನ್ನ ತೆಗೆದುಕೊಳ್ಳಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.